ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾತಾಡ್ತಾ ಇರೋದು ಫ್ರೆಂಡ್ಸ್. ಇವತ್ತು ನಾನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನು ಕೆಲಸಕ್ಕೆ ಹೋಗಬೇಕು. ಇವತ್ತು ಫ್ರೆಂಡ್ಸ್ ನಾನು ನೋಡಿ ಅಲಸಂದಿ ಕಾಳು ಅಂದರೆ ಅಲಸಂದಿ ಕಾಳು ಅಂತಾರೆ, ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ತಡ್ನಿ ಕಾಳು ಅಂತ ಹೇಳ್ತೀವಿ. ಮತ್ತು ಇದು ಬಂದು ಚಪ್ರ ಬದನೆಕಾಯಿ ಚೊಟ್ಟು, ಅಗಲ ಸ್ವಲ್ಪ ದೊಡ್ಡದಿರುತ್ತೆ. ಮತ್ತು ಬೀನ್ಸು. ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಫ್ರೆಂಡ್ಸ್ ಇದನ್ನು ರೆಡಿ ಮಾಡಿದ್ದೀನಿ. ಮತ್ತು ಮಾರ್ನಿಂಗ್ ಬಂದು ನಾನು ರಾಗಿ ರೊಟ್ಟಿ ಬದನೆಕಾಯಿ ಪಲ್ಯ ಮಾಡಿದ್ದೆ. ಆ ರೆಸಿಪಿ ಹಾಕಿಲ್ಲ, ಇನ್ನೂ ಹಾಕ್ತೀನಿ, ಟೈಮ್ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ರೈಸ್ ಇತ್ತು, ಅದನ್ನು ಹಂಗೆ ನೆನೆಸಿದ್ದೀನಿ. ಆಮೇಲೆ ನೋಡಿ ನಾನು ರೈಸ್ ಮಾಡಿದ್ದೀನಿ. ಇವತ್ತು ನಾನು ವೈಟ್ ರೈಸೇ ಮಾಡಿದ್ದೀನಿ, ರೆಡ್ ರೈಸ್ ಏನು ಮಾಡಲಿಲ್ಲ. ಮಧ್ಯಾಹ್ನಕ್ಕೆ ಇದೆ ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ನಾನು ಅಲ್ಲಿಗೆ ತೊಗೊಂಡೋಗಿದ್ದೀನಿ. ಕೆಲಸದ ಹತ್ತಿಗೆ ನಾನು ಊಟ ತೊಗೊಂಡೋಗಿ ಅಲ್ಲೇ ಊಟ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಸಾಂಬಾರು ಫ್ರೆಂಡ್ಸ್ ನಾನೇನು ಇವತ್ತು ಮಾಡಲಿಲ್ಲ. ಈ ರಸನ ತೆಲ್ಬಿಟ್ಟೆ. ಯಾಕೆ ಗೊತ್ತಾ, ಆಲ್ರೆಡಿ ಸಾಂಬಾರು ಸ್ವಲ್ಪ ಇನ್ನೂ ಇದೆ, ಮಧ್ಯಾಹ್ನಕ್ಕೆ ಆಗುತ್ತೆ. ನೈಟ್ ಮಾಡಿ ಸಾಂಬಾರೇ ಸ್ವಲ್ಪ ಇದೆ ನೋಡಿ. ಅದು ಉಪ್ಸಾರು ಅಂತ ಮಾಡ್ತೀವಿ. ಅದು ಇದು ಯಾವ ಥರ ಅಂದರೆ ಈರುಳ್ಳಿ ಇಲ್ಲ ಸಾರಿ ಫ್ರೆಂಡ್ಸ್, ಬೆಳ್ಳುಳ್ಳಿ, ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಜೀರಿಗೆ 1 ಸ್ಪೂನು ಎಣ್ಣೆಲಿ ಫ್ರೈ ಮಾಡ್ಕೊಂಡು, 1 ಸೌಟ್ ಕಾಳು ಹಾಕ್ಕೊಂಡು ಅದನ್ನು ಫುಲ್ ರುಬ್ಬಿ, ಆದಮೇಲೆ ಜೀರಿಗೆ ಸಾಸಿವೆ ಎಲ್ಲ ಒಗ್ಗರಣೆ ಮಾಡಿ ಇದಕ್ಕೊಂದು 1/4 ಕಪ್ಪು ಅರ್ಧ ಕಪ್ಪು ಮಿಲ್ಕ್ ಹಾಕಬೇಕು. ಆವಾಗ ತುಂಬ ಟೇಸ್ಟಾಗಿರುತ್ತೆ ಉಪ್ಸಾರು. ಯಾವಾಗಾದರೂ ಅಷ್ಟೇ ಒಬ್ಬೊಬ್ಬರು ಫ್ರೆಂಡ್ಸ್ ಒಂದೊಂದು ಥರ ಉಪ್ಸಾರು ಮಾಡ್ತಾರೆ. ನಾನು ಮಾಡೋ ಉಪ್ಸಾರು ಸೇಮ್ ಅದೇ ಥರ ಇರುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಇವತ್ತು ಈ ರಸನ ಇಟ್ಕೊಳ್ಳಿಲ್ಲ, ಅದನ್ನು ಚೆಲ್ಬಿಟ್ಟೆ ಫ್ರೆಂಡ್ಸ್. ಯಾಕೆಂದರೆ ನಾನು ಇರೋದು 10:30 ಆಗುತ್ತೆ. ಅದಕ್ಕೆ ಸಾಂಬಾರು ಐತಲ್ಲ, ಇನ್ನು ಸಾಯಂಕಾಲ ನನ್ನ ಮಗಳೇ ಏನಾದರೂ ಅಡುಗೆ ಮಾಡಿರ್ತಾಳೆ. ಇದು ಫ್ರೆಂಡ್ಸ್ ನಾನು ಕಾಯಿ ತುರಿದು ಫ್ರಿಜ್ಗೆ ಇಡಲಿಲ್ಲ, ಯಾಕಂದರೆ ಸ್ವಲ್ಪ ಡ್ರೈ ಆಗಿತ್ತಲ್ಲ, ಹಂಗೆ ತುರ್ಕೊಳ್ಳೋಣ ಅವಾಗವಾಗ ಅಂತ. ನನಗೆ ಟೈಮ್ ಸಾಕಾಗಲಿಲ್ಲ. ನಾನು ಸ್ವಲ್ಪ ಅಲ್ಲಿ ಇಂಗ್ಲೀಷ್ ಕ್ಲಾಸಿಗೆ ಬೇರೆ ಹೋಗಬೇಕಿತ್ತು, ಹಂಗಾಗಿ ಟೈಮ್ ಇಲ್ಲ. ಯಾವಾಗ ಅಡುಗೆ ಮಾಡ್ತೀನಿ ಆವಾಗೇ ತುರ್ಕೊಂಡಿದ್ದೀನಿ. 3 ಡೇಸ್ 4 ಡೇಸಿಂದ ನಾನು ಕಾಯಿನ ಸ್ಟೋರ್ ಮಾಡಿಟ್ಟಿಲ್ಲ. ಒಂದು ಕಾಯಿ ಹೊಡೆದಿದ್ದೆ, 3 ಡೇಸ್ ಆಯಿತು. ಇವತ್ತಿಗೆ 3 ಡೇಸ್ ಆಯಿತು. ಅದಕ್ಕೆ ಏನು ಮಾಡಿದ್ದೀನಿ, ಆವಾಗ ತುರ್ಕೊಂಡು ಇದನ್ನು ಫ್ರೆಂಡ್ಸ್ ಈ ದೊಡ್ಡದೆಲ್ಲ ಏನು ಮಾಡ್ತೀನಿ, ರುಬ್ಬುವಾಗ ಕಟ್ ಮಾಡ್ಕೊತೀನಿ. ಇದನ್ನು ಎಷ್ಟಾಗುತ್ತೆ ಅಷ್ಟು ನಾನು ತುರಿದಾಕ್ತೀನಿ. ಈಗ ನೋಡಿ, ಈ ಕಾಯಿ ಹಾಕಿದ್ದೀನಿ. ಇದಕ್ಕೆ ನಾನು ಯಾವತ್ತಕ್ಕಾದ್ರೂ ಫ್ರೆಂಡ್ಸ್ ತೆಂಗಿನಕಾಯಿಂದೆ ನಾನು ಸಾರು ಮಾಡಲ್ಲ. ಉಪ್ಸಾರು ಒಂದಷ್ಟೇ ನಾನು ತೆಂಗಿನಕಾಯಿಂದೆ ನಾವು ಸಾಂಬಾರು ಮಾಡೋದು. ಉಪ್ಸಾರು ಒಂದು, ಮತ್ತು ಅದೊಂದೇ ಫ್ರೆಂಡ್ಸ್ ನಾನು ತೆಂಗಿನಕಾಯಿಂದೆ ಸಾರು ಮಾಡೋದು. ಅದೊಂದೇ. ರಸ ಮಾಡ್ತೀವಲ್ಲ ಅದಕ್ಕೂ ಹಾಕ್ತೀನಿ ತೆಂಗಿನಕಾಯಿ, ನಾನು ಅದಕ್ಕೂ ಹಾಕ್ತೀನಿ. ಇನ್ನು ನೋಡಿ ಸ್ಟವ್ ಎಲ್ಲ ಕ್ಲೀನಾಗಿದೆ, ಏನು ನಾನು ವಾಶ್ ಮಾಡೋಂಗಿಲ್ಲ. ಪಾತ್ರೆ ವಾಶ್ ಮಾಡಿದ್ದೀನಿ, ಅಷ್ಟಿತ್ತು, ಸ್ವಲ್ಪ ವಾಶ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಇನ್ನು ನಾನು ಬರೋದೇ ಸಾಯಂಕಾಲ. ನಾನು ಬಾಕ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ಲಂಚ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂದು ಬಂದು ಸೆಕೆಂಡ್ ಶಿಫ್ಟ್ ಐತೆ. ಸೆಕೆಂಡ್ ಶಿಫ್ಟ್ ಅಂದರೆ ನಮ್ಗೆ 1:30 ಇಂದ 10:30 ಇವಾಗ ಹೋಗಬೇಕು. ಇನ್ನು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಇದು ಏನಿಲ್ಲ, ಕಾಳನ್ನ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದೇ ವಿಷಲ್ ಕೂಗಿಸ್ಕೊಂಡ್ರೆ ನೀವು ಫ್ರೆಂಡ್ಸ್, ಹಸಿ ಕಾಳಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಬೇಗ ಬೆಂದ್ಬಿಡುತ್ತೆ ಫ್ರೆಂಡ್ಸ್. ಇದು ತೋರಿಸ್ತೀನಿ ನೋಡಿ. ಆದರೆ ನೀವು ಒಂದು ವಿಷಲ್ ಕೂಗಿದ ತಕ್ಷಣ ಏನು ಮಾಡಬೇಕು, ನೀರು ಹಾಕಿ ವಿಷಲ್ನ ಇಳಿಸ್ಕೋಬೇಕು. ನೀವೇನಾದರೂ ಹಂಗೆ ಏನಾದರೂ ಫುಲ್ ಬೆಂದೋಗಲಿ ಅಂದರೆ ಫುಲ್ ಮಸಾಲ ಆಗೋಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೆ ನೀವು ಕುಕ್ಕರ್ ವಿಷಲ್ ಒಂದು ಕೂಗುತ್ತಲ್ಲ, ಆ ಟೈಮಲ್ಲೇ ಏನು ಮಾಡಬೇಕು, ನೀವು ಸ್ವಲ್ಪ ನೀರು ಹಾಕ್ಕೊಂಡು ವಿಷಲ್ನ ಇಳಿಸ್ಕೋಬೇಕು. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಳು ಮುದ್ದೆ, ಸೊಪ್ಪು ಸಾರಿಗೆ. ಆದರೆ ಈಗ ನನಗೆ ಟೈಮ್ ಇಲ್ಲ, ಮುದ್ದೆ ಮಾಡೋಕ್ಕೂ ಟೈಮ್ ಇಲ್ಲ, ಸಾಂಬಾರು ಮಾಡೋಕ್ಕೂ ಟೈಮ್ ಇಲ್ಲ. ಅದಕ್ಕೋಸ್ಕರನೂ ಇವಾಗ ಇದು ನಮಗೆ ಕಾಳು ಬೇಕಲ್ಲ ರೈಸ್ ಜೊತೆಗೆ ಅಂದ್ಬಿಟ್ಟು ಕಾಳು ಮಾಡಿ ಇಟ್ಟಿದ್ದೀನಿ. ರೈಸು ಆಯಿತು, ಸಾಂಬಾರಿತ್ತು ಬಿಸಿ ಮಾಡಿದ್ದೀನಿ. ಇನ್ನೂ ಒಂದು ರೊಟ್ಟಿ ಇದೆ. ಇದು ಸ್ವಲ್ಪ ರೈಸು ನೆನೆ ಹಾಕಿರೋದು, ಅದ್ರ ಮೇಲೆ ಅಂತ ಈಗ ಫ್ರೆಂಡ್ಸ್ ನಾನು ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗಬೇಕು ನೋಡಿ. ಇವಾಗ ಸ್ವಲ್ಪ ಬಕೆಟ್ಕೊಂಡು ಸ್ವಲ್ಪ ಇದು ಒಂದೊಂದು ಸಲ ನೀರು ನಿಂತೋಗ್ಬಿಡುತ್ತಲ್ಲ, ಹಂಗಾಗಿ ಸ್ವಲ್ಪ ನೀರು ತುಂಬಿಸಿರ್ತೀನಿ ಇದೊಂದಕ್ಕೆ, ಚಿಕ್ಕ ಬಕೆಟ್ಗೆ. ಯಾವಾಗಾದ್ರೂ ಅರ್ಜೆಂಟಾಗಿ ನಾವಿಲ್ಲಿ ವಾಶ್ ಬೇಷನ್ ಹತ್ರ ಕೈ ವಾಶ್ ಮಾಡ್ಕೊಳ್ಳೋಕ್ಕೆ ಏನೋಕ್ಕಾದ್ರೂ ನೀರು ಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ. ಸ್ಟವ್ ಇನ್ನೇನಿಲ್ಲ, ಎಲ್ಲನೂ ಒರೆಸಿದ್ದೀನಿ. ಒಂದು ಕೊಳೆ ಬಟ್ಟೆ ಐತೆ 2, ಅದನ್ನು ವಾಶ್ ಮಾಡಿ ಹಾಕಿದ್ದೀನಿ. ಇದೊಂದು ಸ್ಟವ್ದು ಗ್ಯಾಸ್ ಇದೊಂದು ಇದು ತರಬೇಕು ಫ್ರೆಂಡ್ಸ್, ತಿರುಗಿಸೋದು ನೋಡಿ ಈ ಥರದ್ದು. ಅದನ್ನು ನೆನಪೇ ಆಗ್ತಾಯಿಲ್ಲ. ಡೈಲಿ ಬರ್ತೀನಲ್ಲ ಆವಾಗಲೂ ನೆನಪಾಗ್ತಾಯಿಲ್ಲ. ಅಂದರೆ ನಾನು ಬರೋ ಟೈಮಲ್ಲಿ ಅಂಗಡಿ ಓಪನ್ ಇರೋಲ್ಲ, ನನಗೆ ನೆನಪೇ ಆಗ್ತಾಯಿಲ್ಲ. ಇವತ್ತು ಹೆಂಗಾದರೂ ಇಲ್ಲ ನಾಳೆನಾದರೂ ನೆನಪು ಮಾಡ್ಕೊಂಡು ತರಬೇಕು. ಆಯ್ತು ಫ್ರೆಂಡ್ಸ್, ಇವಾಗ ನಾನು ಬಾಕ್ಸ್ಗೆ ಹಾಕಬೇಕು ಕಾಳು ನೋಡಿ. ರೈಸು ಹಾಕ್ಕೊಂಡಿದ್ದೀನಿ, ಸಾಂಬಾರು ಹಾಕ್ಕೊಂಡಿದ್ದೀನಿ, ಇನ್ನು ಕಾಳು ಒಂದು ಹಾಕಬೇಕು. ಅದೇ ಫ್ರೆಂಡ್ಸ್, ಸೌತೆಕಾಯಿ ಒಂದು ಎರ್ದಿಡೋದು ಮಾಡ್ತಿದ್ದೀನಿ. ಅದನ್ನು ಇವಾಗ ಎರ್ದು ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಸ್ವಲ್ಪ ತಗೊಂಡೋಗ್ತೀನಿ. 2 ಸೌತೆಕಾಯಿ ಅದನ್ನು ಮರತ್ತಿದ್ದೀನಿ ಫ್ರೆಂಡ್ಸ್.
ಅದನ್ನೊಂದು ಕಟ್ ಮಾಡಿ ರೆಡಿ ಕೊಡಬೇಕು, ರೆಡಿ ಮಾಡಿ ಇಡಬೇಕು ಇವಾಗ ಕಟ್ ಮಾಡಿ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.